ಎಲ್ಲರಿಗೂ ನಮಸ್ತೆ. ರುಚಿಯಾದಂತಹ ಕೇಸರಿಬಾತ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಕೇಸರಿಬಾತ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ತುಪ್ಪ, ರವೆ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ, ಪೈನಾಪಲ್, ಸಕ್ಕರೆ, ಕೇಸರಿ. ಹಾಗೆ 1 ಕಪ್ ರವೆಗೆ 2 ಕಪ್ ನೀರು, 2 ರಿಂದ 3 ಕಪ್ ನೀರು. ಫಸ್ಟು ರವೆ ಹುರ್ಕೋಬೇಕು. ಇದು ಸ್ವಲ್ಪ ಡ್ರೈ ಮಾಡಿ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಫೈನಲಿ ಈ ಥರ ರವೆ ಹುರಿದಿಟ್ಟು ತುಪ್ಪ ಹಾಕೋಬೇಕು. ಇವಾಗ ತುಪ್ಪ ಹಾಕ್ಕೊಂಡ್ಮೇಲೆ ದ್ರಾಕ್ಷಿ ಮತ್ತು ಗೋಡಂಬಿನ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. 1 ಕಪ್ ರವೆಗೆ 2.5 ಕಪ್ ನೀರು ತೊಗೋಬೇಕು. 1 ಕಪ್ ರವೆಗೆ 1 ಕಪ್ ಸಕ್ಕರೆ. ನೀರು ಮತ್ತು ಸಕ್ಕರೆ ಈ ಥರ ಕುದ್ಮೇಲೆ ಏಲಕ್ಕಿ ಕಾಯಿ ಹಾಕೋಬೇಕು. ಸ್ವಲ್ಪ ಕೇಸರಿ ಹಾಕೋಬೇಕು. ಟೇಸ್ಟಲ್ಲೇ ತುಂಬ ಡಿಫ್ರೆನ್ಸ್ ಹಾಕೋಬೋದು. ತೊಗೊಂಡಿದ್ದೀವಿ ಮ್ಯಾಂಗೋ ಕಲರ್ದು. ಇದರಲ್ಲೇ ಆರೆಂಜ್ ಫ್ಲೇವರ್ ಬರುತ್ತೆ. ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಬರುತ್ತೆ, ತೊಗೋಬೋದು, ಅಂಗಡಿಲಿ ಸಿಗುತ್ತೆ. ಈ ಥರ ಕುದ್ಮೇಲೆ ಅದಕ್ಕೆ ರವೆ ಹಾಕೋಬೇಕು. ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು. ಹಂಗೆ ತಿರುಗಿಸ್ತಾನೆ ಇರಬೇಕು. ಹಾಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಅದನ್ನು ತಿರುಗಿಸ್ತಾ ಇರಬೇಕು, ಗಂಟು ಬರದಲ್ಲೇ ಇರೋ ರೀತಿ. ತುಪ್ಪ ಹಾಕೋಬೇಕು. ನೋಡಿ, ಈ ರೀತಿ ಗಂಟು ಬರದಲ್ಲೇ ಇರೋ ರೀತಿ ಹಾಕೋಬೇಕು. ಇವಾಗ ನೋಡಿ, ಪೈನಾಪಲ್, ದ್ರಾಕ್ಷಿ ಉದ್ದಿಟ್ಕೊಂಡಿದ್ವಲ್ಲ, ದ್ರಾಕ್ಷಿ, ಗೋಡಂಬಿ, ಮಿಕ್ಸ್ ಮಾಡಬೇಕು. ಇವಾಗ ಇನ್ನೂ ಸ್ವಲ್ಪ ತುಪ್ಪ ಬೇಕಂದರೆ ತುಪ್ಪ ಆ್ಯಡ್ ಮಾಡ್ಕೋಬೋದು. ನೋಡಿ, ಫೈನಲಿ ಕೇಸರಿಬಾತ್ ಈ ರೀತಿ ರೆಡಿ ಆಗಿದೆ. ನೋಡಿ, ಬೇಕಂದರೆ ಎಕ್ಸ್ಟ್ರಾ ತುಪ್ಪ ಆ್ಯಡ್ ಮಾಡ್ಕೋಬೋದು. ನೋಡಿ ಎಷ್ಟು ಸಾಫ್ಟಾಗಿ, ಎಷ್ಟು ಚೆನ್ನಾಗಿದೆ ಅಂತ.